ಹೇಗಿದೆ ಮೂವಿ ಮೇಡಮ್? ಹೇಗಿದೆ ಮೂವಿ? ಹೇಗಿದೆ? ಫೈರ್ ಫ್ಲೈ ಆಗಿತ್ತು. ಸೂಪರ್ ಆಗಿದೆ. ಎಲ್ಲರ ಹತ್ರ 1 2 3 ಫೈರ್ ಫ್ಲೈ ತುಂಬ ಚೆನ್ನಾಗಿತ್ತು. ತಂದೆ ತಾಯಿಯವ್ರ ಬೆಲೆ ಗೊತ್ತಾಯಿತು, ಮತ್ತು ಅವರು ಹೇಗಿರಬೇಕು ಅನ್ನೋದು ಒಂದು ಖುಷಿ ಬಂತು. ಹಾಗೆ ಇದೇ ಥರ ಸಕ್ಸಸ್ ಆಗಲಿ ಈ ಫಿಲಮ್. ಥ್ಯಾಂಕ್ ಯು. ಫಿಲಮ್ ಸಖತ್ತಾಗಿತ್ತು. ಫ್ಯಾಮಿಲಿ ಸಮೇತ ಬಂದು ನೋಡಿ ಮೂವಿ ತುಂಬ ಚೆನ್ನಾಗಿದೆ. ಜೈ ಅಣ್ಣವ್ರೆ, ಜೈ ರಾಜ್ಕುಮಾರ್, ಜೈ ರಾಜವಂಶ. ಎಲ್ಲ ಇಷ್ಟ ಆಯ್ತು ಬ್ರೋ. ಸಿನಿಮಾ ಸೂಪರ್ ಆಗಿದೆ, ಚೆನ್ನಾಗಿದೆ, ಎಲ್ಲ ಇಷ್ಟ ಆಯ್ತು. ಶಿವಣ್ಣವ್ರು ಬಂದಿದ್ದಾರೆ, ಸೂಪರ್ ಆಗಿದೆ. ಶಿವನ ಎಂಟ್ರಿ ಸೂಪರ್ ಆಗಿದೆ. ಸೂಪರ್ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲ ಅನಿಸಿಕೆ ಇದೆ. ಯಾಕೆಂದರೆ ಅದ್ಭುತವಾಗಿ ಫಿಲಮ್ ಮೂಡಿ ಬಂದಿದೆ. ಅದರಲ್ಲೂ ಕೂಡ ನನಗೆ ಫಸ್ಟು ಸ್ವಲ್ಪ ಬೇಜಾರಾಯಿತು. ಅದಾದಮೇಲೆ ಹೋಗ್ತಾ 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 ಅವ್ರ ತಂದೆ ತಾಯಿ ತೀರೋದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಆ ಫೀಲು ಯಾರಿಗೆ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಇದರಲ್ಲಿ ಒಂದು ಅದ್ಭುತವಾಗಿ ಸ್ಟೋರಿನ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಆ ಹೀರೋ ಹೀರೋಯಿನ್ನು ಒಂದಾಗ್ತಾರಲ್ಲ, ಆ ಸೀನು ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಶಿವಣ್ಣರ ಎಂಟ್ರಿ ಮಾತ್ರ ಅದ್ಭುತವಾಗಿದೆ. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಅವರು ಒಂದು ಇದನ್ನು ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದೇ ಥರ ನಮ್ಮ ಅಪ್ಪು ಸರ್ ಇಲ್ಲ, ನಮಗೆ ತುಂಬ ಬೇಜಾರಾಗ್ತಾ ಇದೆ. ಇವತ್ತು ರಾಜ್ಕುಮಾರ್ ಸರ್ ಬರ್ತಡೇ, ಅವ್ರು ಇದ್ದಿದ್ರೆ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡ್ಬೋದಾಯಿತು. ಇವಾಗ ರಾಜ್ಕುಮಾರ್ ಸಮಾಧಿ ಹತ್ರನೇ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ದುಃಖದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತಿಲ್ಲ, ಅವರು ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಬೇಕಾಯ್ತು, ದುಃಖದಿಂದ ಸೆಲೆಬ್ರೇಟ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಅದು ಭಾಳ ಇಷ್ಟ ಆಯಿತು ನಮಗೆ, ಚೆನ್ನಾಗಿತ್ತು. ಹಾಂ, ಚೆನ್ನಾಗಿದೆ ಬ್ರೋ. ಫಿಲ್ಮ್ ಮಾತ್ರ ಸಖತ್ತಾಗಿದೆ. ಓಕೆ ಸೂಪರ್ ಸೂಪರ್ ಸರ್. ಅಂದರೆ ಏನಿಲ್ಲ ಸರ್, ಒಂದು ಒಳ್ಳೆಯ ತಂದೆ ತಾಯಿ ಸತ್ತ ಮೇಲೆ ಯಾವ ಥರ ಇರಬೇಕು ಏನಿಲ್ಲ, ಕೋಮದಲ್ಲಿ ಹೋಗಿ ಮತ್ತೆ ರಿಫ್ರೆಶ್ ಆಗಬೇಕಂದ್ರೆ ಎಷ್ಟು ವರ್ಷ ಬೇಕಂತಂದು ಅದೊಂದು ತಿಳಿಸ್ಕೊಟ್ರಲ್ಲ, ಅದೇ ಸೂಪರ್ ಆಗಿದೆ ಸರ್. ಶಿವಣ್ಣ ಅವ್ರ ಕೇಮಿ ಆಗಿತ್ತು, ಅವ್ರ ಪಾತ್ರ ಹೇಗಿರುತ್ತೆ ಸರ್? ಶಿವಣ್ಣ ಅವ್ರ ಪಾತ್ರ, ಶಿವಣ್ಣವ್ರದ್ದು ಸುಮ್ಮನೆ ಸ್ವಲ್ಪ ಬಂದು ಹೋದ್ರಲ್ಲ ಸರ್, ಅಷ್ಟೇ. ಸೂಪರ್ ಆಗಿದೆ, ಅವರೇ ಹೆಲ್ಪ್ ಮಾಡಿದಾರಲ್ಲ, ಹಂಗಾಗಿ. ಥ್ಯಾಂಕ್ ಯು ಸರ್. ಏನು ಇಷ್ಟ ಆಯಿತು? ಸಿನಿಮಾನೇ ಇಷ್ಟ ಆಯಿತು ಸರ್. ಸಿನಿಮಾ ಚೆನ್ನಾಗಿತ್ತು. ಮತ್ತು ಅದರಲ್ಲಿ ಶಿವಣ್ಣ ಅವರು ಬಂದೋಗಿದ್ದು ನಮಗೆ ತುಂಬ ಇಷ್ಟ ಆಯಿತು. ಮತ್ತು ಒಂದು ಫ್ಯಾಮಿಲಿ ಸ್ಟೋರಿ, ತಂದೆ ತಾಯಿ ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕು ನಾವು, ಅವ್ರು ಇಲ್ಲ ಅಂತಂದಾಗ ನಮ್ಗೆ ಏನೆಲ್ಲ ಅನಿಸುತ್ತೆ, ಎಷ್ಟೆಲ್ಲ ಕಷ್ಟಗಳು ಬರುತ್ತೆ. ಮತ್ತು ಒಬ್ಬ ಡಿಪ್ರೆಷನ್ ಅಲ್ಲಿರೋವಂಥ ಹುಡುಗ ಹೇಗೆ ಆಚೆ ಬರೋದಕ್ಕೆ ಏನೇನೆಲ್ಲ ಕಾರಣ, ಅವ್ನು ಡಿಪ್ರೆಷನ್ಗೆ ಹೋಗೋಕ್ಕೆ ಏನೇನೆಲ್ಲ ಕಾರಣಗಳಾಗ್ಬೋದು, ಅದೆಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಚೆನ್ನಾಗಿದೆ ಸರ್. ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವ್ರು ನಾವಲ್ಲ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಅದ್ಭುತವಾಗಿದೆ. ಎಲ್ಲ ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ಬಂದು ನಮ್ಮ ಕನ್ನಡ ಚಿತ್ರನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ. ಶಿವಣ್ಣ ಅವ್ರ ಕ್ಯಾಮೆ ಅಲ್ಟಿಮೇಟ್ ಸರ್. ಅದು ನಾನು ಲಾಸ್ಟಲ್ಲಿ ಏನು ಅಂದ್ಕೊಂಡಿದ್ದೆ, ಯಾರೋ ಬರ್ತಾರೆ, ಬೇರೆ ಯಾರೋ ಬರ್ಬೋದು. ಲಾಸ್ಟಲ್ಲಿ ಅದು ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿರೋದು ಬೇರೆ ಇನ್ಯಾರೋ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟಲ್ಲೂ ಕೂಡ ಶಿವಣ್ಣನೇ ಬಂದು ನಮಗೆಲ್ಲ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್.